ಕ್ಷೇತ್ರದಲ್ಲಿ 5 ದಶಕಕ್ಕೂ ಸುದೀರ್ಘವಾದಂತಹ ಜರ್ನಿ, ಸ್ಟೂಡೆಂಟ್ ಲೈಫ್ ನ ಗೋಲ್ಡನ್ ಲೈಫ್ ಮಾಡುವಂತಹ ಗುರಿ. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕೆವಿ ಇನ್ಸ್ಟಿಟ್ಯೂಷನ್ಸ್. ICSE ಮಾನ್ಯತೆ ಸಿಗುತ್ತೆ. ಚಾಲೆಂಜಸ್ ಏನು ಎದುರಾಗಿತ್ತು ಸರ್ ತಮಗೆ? ಹಳ್ಳಿಗಾಡಿನಿಂದ ಬರ್ತಕ್ಕಂಥ ಮಕ್ಕಳು ಅವ್ರ ಮನೆಯಲ್ಲಿ ಶಿಕ್ಷಿತರು ಇರ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ಇಂಥ ಮಕ್ಕಳನ್ನ ನಾವು ಆ ಮಟ್ಟಕ್ಕೆ ತರ್ತಕ್ಕಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ನಮಗೆ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್? ಹಾಲಿ ನಮ್ಮಲ್ಲಿ 1366 ಜನ ವಿದ್ಯಾರ್ಥಿಗಳಿದ್ದಾರೆ. ಕ್ರಿಸಾಲಿಸ್ ಅಂತಕ್ಕಂಥ ಒಂದು ಸಂಸ್ಥೆ ಜೊತೆ ನಾವು ಸಂಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತು ರೆನಾಲ್ಡ್ಸ್ ಅವರ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ. ಹ್ಯಾಂಡ್ ರೈಟಿಂಗ್ ವಿಚಾರದಲ್ಲಿ ನಾವು ಸುಮಾರು 4000 ಜನ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಯಾರು ಒಬ್ಬರು ಸಹ ಇದುವರೆಗೂ ಫೇಲ್ ಆಗಿಲ್ಲ. ವರ್ಷಕ್ಕೆ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಚಿತವಾಗಿ ಶಿಕ್ಷಣ ಪಡೀತಿದ್ದಾರೆ. ಬೇರೆ ದೇಶಗಳಲ್ಲಿ ಹೋದಾಗ ನನ್ನನ್ನು ಬಂದು ಸರ್ ನಾವು ನಿಮ್ಮ ಶಾಲೆಯಲ್ಲಿ ಓದಿದ್ದು ಅಂತ ಭೇಟಿ ಆಗ್ತಾರಲ್ಲ, ಆ ಕ್ಷಣದ ಒಂದು ತೃಪ್ತಿ ಮುಂದೆ ಫೀಸ್ ಇಸ್ ನಾಟ್ ಎ ಮ್ಯಾಟರ್ ಫಾರ್ ಅಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್. ನಾನು ವಿದ್ಯೇಶ್ವರಿ. ಶಿಕ್ಷಣ ಕ್ಷೇತ್ರದಲ್ಲಿ 5 ದಶಕಕ್ಕೂ ಸುದೀರ್ಘವಾದಂತಹ ಜರ್ನಿ, 17 ಶಿಕ್ಷಣ ಸಂಸ್ಥೆಗಳು, ವಿದ್ಯಾರ್ಥಿಗಳ ಜೀವನವನ್ನ ಸ್ಟೂಡೆಂಟ್ ಲೈಫ್ನ ಗೋಲ್ಡನ್ ಲೈಫ್ ಮಾಡುವಂತಹ ಗುರಿ. ಅಂತಹ ಗುರಿಯನ್ನ ಇಟ್ಕೊಂಡು ಹೆಜ್ಜೆಯನ್ನ ಹಾಕ್ತಾ ಇರುವಂತಹ ಸಂಸ್ಥೆ, ಅವಿರತವಾಗಿ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡ್ತಾ ಇರುವಂತಹ ಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕೆವಿ ಇನ್ಸ್ಟಿಟ್ಯೂಷನ್ಸ್. ಕೆವಿ ಇನ್ಸ್ಟಿಟ್ಯೂಷನ್ಸ್ನಲ್ಲಿ 17 ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಎಲ್ಲವೂ ಕೂಡ ಮಹತ್ತರವಾದಂತಹ ಸಾಧನೆಯನ್ನು ಮಾಡ್ತಾ ಇರುವಂತಹ ಸಂಸ್ಥೆಗಳೇ. ಇವತ್ತು ನಾವು ಮಾತನಾಡ್ತಾ ಇರೋದು ಕೆವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಚಿಕ್ಕಬಳ್ಳಾಪುರದಲ್ಲಿರುವಂತಹ ಈ ಶಾಲೆ ICSE ಸಿಲೆಬಸ್ ಅನ್ನ ಮಕ್ಕಳಿಗೆ ನೀಡ್ತಾ ಇದೆ. ಈ ಶಿಕ್ಷಣ ಸಂಸ್ಥೆಯ ಸಾಧನೆಗಳು, ಇಲ್ಲಿರುವಂತಹ ವಿದ್ಯಾರ್ಥಿಗಳು, ಇಲ್ಲಿರುವಂತಹ ಫೆಸಿಲಿಟೀಸ್, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಓರ್ವ ಸಾಧಕರೇ ನಮ್ಮ ಜೊತೆಗಿದ್ದಾರೆ. ಈ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಕೆವಿ ನವೀನ್ ಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಮ್ಮ. ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಕೆವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಗ್ಗೆ ಬರೋಣ ಸರ್. ICSE ಸಿಲೆಬಸ್ಸು ಚಿಕ್ಕಬಳ್ಳಾಪುರದಲ್ಲಿ ಸ್ಟಾರ್ಟ್ ಆಗಿನೇ 3 ದಶಕ ಆಗೋಯ್ತು. ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ದು ನಿಮ್ಮ ತಂದೆಯವರು. ಹೇಗೆ ಶುರುವಾಯಿತು? ಯಾಕೆ ಅವ್ರಿಗೆ ಇಂಥದ್ದೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡಬೇಕು ಅಂತ ಅನ್ನಿಸ್ತು ಸರ್? ಇವತ್ತು ಶಿಕ್ಷಣದ ಮಹತ್ವ ಎಲ್ಲರಿಗೂ ಸಾಕಷ್ಟು ಜನಕ್ಕೆ ತಿಳಿದಿದೆ. ಆದರೆ 1960 ಅಂದರೆ 60ರ ದಶಕದಲ್ಲಿ ಶಿಕ್ಷಣದ ಬಗ್ಗೆ ಎಷ್ಟು ಮಹತ್ವ ಹೊಂದಿದೆ, ಶಿಕ್ಷಣ ಇಲ್ಲದೆ ಹೋದರೆ ಸಾಮಾಜಿಕವಾಗಿ ಮತ್ತು ಒಂದು ಭಾಗದಲ್ಲಿ ಇರ್ತಕ್ಕಂತಹ ಜನ ಮುಂದೆ ಬರಬೇಕು ಅಂತಂದರೆ ಶಿಕ್ಷಣನೇ ಮುಖ್ಯ ಎಂಬುದನ್ನು ಅರಿತಂಥವರು ನಮ್ಮ ತಂದೆಯವರು ಮತ್ತು ತಾತನವರಾಗಿರ್ತಕ್ಕಂತಹ ದಿವಂಗತ CV ವೆಂಕಟರಾಯಪ್ಪನವರು. 3 ಬಾರಿ ಶಾಸಕರಾಗಿದ್ದರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, 2 ಬಾರಿ, ಒಮ್ಮೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ. ಅವರು ಶಾಸಕರಾಗಿರಬೇಕಾದಂಥ ಸಂದರ್ಭದಲ್ಲಿ ಈ ಭಾಗದ ಜನವನ್ನು ಮುಂದೆ ತಗೊಂಡು ಹೋಗಬೇಕಾದು ಅಂತಂದರೆ 2 ವಿಚಾರಗಳನ್ನು ನಾವು ಕೈಗೆತ್ಕೋಬೇಕು ಅನ್ನೋಂಥ ಆಲೋಚನೆ ಬರ್ತದೆ. ಮೊದಲನೇದು ಕೈಗಾರಿಕೆ, ಇಲ್ಲ ಅಂತಂದರೆ ವಿದ್ಯಾಕ್ಷೇತ್ರ. ಕೈಗಾರಿಕೆಯನ್ನು ಮಾಡಲಿಕ್ಕೆ ನಮ್ಮ ಭಾಗದಲ್ಲಿ ಈಗಲೂ ಸಹ ನೀರಿನ ಅಭಾವ ತುಂಬ ಹೆಚ್ಚು ಇದೆ. ಸೊ ಹಾಗಾಗಿ ಬೃಹತ್ ಕೈಗಾರಿಕೆಗಳನ್ನು ತರಲಿಕ್ಕೆ ಆಗೋದಿಲ್ಲ ಅಂತ ಅವರು ಅದನ್ನು ಕೈಬಿಟ್ಟು ಶಿಕ್ಷಣವನ್ನು, ಈ ಭಾಗದ ಜನ ವೃತ್ತಿಪರ ಶಿಕ್ಷಣ ಅತಿ ಮುಖ್ಯ ಮತ್ತು ಈ ಭಾಗದ ಜನರು ಮುಂದೆ ಬರಬೇಕು ಅಂತಂದರೆ ಶಿಕ್ಷಣ ಬೇಕು ಅನ್ನೋದನ್ನು ಅವತ್ತು ಅಂದರೆ 1960ರ ಸಮಯದಲ್ಲೇನೆ ಗ್ರಹಿಸಿ ಅವತ್ತಿನಿಂದ ಅವರು ಒಂದು ಶಿಕ್ಷಣ ಕ್ರಾಂತಿಯನ್ನು ಈ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟು ಹಾಕ್ತಾರೆ. ಈ ಸ್ಕೂಲಿಗೆ ಬಂದಮೇಲೆ ನಮ್ಮ ಮಗ ತುಂಬ ಇಂಪ್ರೂವ್ ಆಗಿದ್ದಾನೆ. ಇಂಗ್ಲೀಷ್ ಅಷ್ಟೇ ತುಂಬ ಕಲಿತಾ ಇದ್ದಾನೆ.
ಟೀಚರ್ಸು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ಎಜುಕೇಶನ್ ಕರಿಕ್ಯುಲಮ್ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರು ಟೀಚ್ ಮಾಡೋದು ಯೂರೋ ಕಿಡ್ಸ್ ಅಂತ ತಗೊಂಡಿದ್ದಾರೆ, ಅವರು ಸಿಲೆಬಸ್ ಯೂರೋ ಕಿಡ್ಸ್ ಸಿಲೆಬಸ್ ಅಂತ ತಗೊಂಡಿದ್ದಾರೆ ಚಿಕ್ಕ ಮಕ್ಕಳಿಗೆ. ಅದಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಬೇರೆ ಸ್ಕೂಲ್ ಕಂಪೇರ್ ಮಾಡಿದ್ರೆ ಎಜುಕೇಶನ್ ಎಕ್ಸಲೆನ್ಸಿ ಇಸ್ ವೆರಿ ಗುಡ್. ವೇರ್ ಟೀಚರ್ಸ್ ಮತ್ತೆ ಪ್ರಿನ್ಸಿಪಲ್ ತುಂಬಾ ಮೋಟಿವೇಶನ್, ಲೀಡರ್ಶಿಪ್ ಸ್ಕಿಲ್ಸ್ ನ ಇಂಟಿಮೇಟ್ ಮಾಡ್ತಾರೆ. ನನ್ನ ಮಕ್ಕಳು ಇದೇ ಸ್ಕೂಲಲ್ಲೇ ಓದಿದ್ದು, ಅದರಿಂದ ನಮ್ಮ ಮೊಮ್ಮಗನ್ನು ಇದೇ ಸ್ಕೂಲಲ್ಲೇ ಸೇರಿಸಿದ್ದೀವಿ. ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ಟೀಚರ್ಸು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಆಕ್ಟಿವಿಟೀಸು ಮಾಡ್ತಾರೆ. ಅದಕ್ಕೆ ತುಂಬ ಸಂತೋಷ ನಮಗೆ ಸ್ಕೂಲಲ್ಲಿ ಓದಿಸೋದಕ್ಕೆ. ಈ ಸ್ಕೂಲಲ್ಲಿ ನನ್ನ ಮಕ್ಕಳಿಗೆ ಸೀಟ್ ಸಿಕ್ಕಿರೋದ್ರಿಂದ ನಾವು ತುಂಬಾ ಲಕ್ಕಿ. ಮಕ್ಕಳು ಈ ತರ ಡಲ್ ಆಗಿದ್ರೆ ಟೀಚರ್ಸ್ ಕಾಲ್ ಮಾಡಿ ಈ ತರ ಮಾಡಿಲ್ಲ ಈ ತರದ್ದು ಅಂತ ಟೀಚಿಂಗ್ ನಮ್ಮ ನಡುವೆ ಮತ್ತೆ ಟೀಚರ್ಸ್ ನಡುವೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಮಾತಾಡ್ತಾರೆ. ಸೊ ಯಾವುದೇ ಮಕ್ಕಳಿಗೆ ಯೋಚನೆ ಇಲ್ಲದೆ ಟೆನ್ಷನ್ ಇಲ್ಲದೆ ಇಲ್ಲಿ ಜಾಯಿನ್ ಮಾಡ್ಬೋದು ಅಂತ ಹೇಳ್ಕೊತೇನೆ. ಇಂಥ ಸ್ಕೂಲ್ಗೆ ನನ್ನ ಮಗನ ಸೇರಿಸಿದ್ದೀನಲ್ವಾ, ಅದೇ ನನ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿರ್ತಕ್ಕಂಥ ವಿಚಾರ. ಇವತ್ತು ಚಿಕ್ಕಬಳ್ಳಾಪುರದಾದ್ಯಂತ ಗುಣಮಟ್ಟದ ಶಿಕ್ಷಣ ಪಡೆಯಬೇಕು ಅಂದ್ರೆ ಎಲ್ಲರ ಮನಸ್ಸಿನಲ್ಲಿ ಮೂಡುವಂತಹ ಮೊದಲನೇ ಹೆಸರೇ KV ಇಂಗ್ಲಿಷ್ ಸ್ಕೂಲ್. ಈ ಶ್ರೀ KV ಇಂಗ್ಲಿಷ್ ಸ್ಕೂಲ್ ಶಿಕ್ಷಣ ಸಂಸ್ಥೆಯು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ಸಿಸ್ಟಮ್ಯಾಟಿಕ್ ಆಗಿದೆ. ಆಮೇಲೆ ಜೊತೆಗೆ ಒಳ್ಳೆ ಫ್ರೆಂಡ್ಲಿ ಆಗಿ ಮಕ್ಕಳನ್ನೆಲ್ಲ ಕೂಡ ನೋಡ್ತಾರೆ. ಇಂಗ್ಲಿಷ್ ಮೀಡಿಯಂ ಆರಂಭ ಆಗುತ್ತೆ, ICSE ಮಾನ್ಯತೆ ಸಿಗುತ್ತೆ. ಇಲ್ಲಿ ಶಾಲೆಯನ್ನು ನಡೆಸುವುದು, ಯಾಕಂದರೆ ಹಳ್ಳಿಗಾಡಿನ ಪ್ರದೇಶ, ಚಾಲೆಂಜಸ್ ಏನು ಎದುರಾಗಿತ್ತು ಸರ್ ತಮಗೆ? ಆ ಸಮಯದಲ್ಲೇ 90ರ ದಶಕದಲ್ಲೇನೆ ನಮ್ಮ ಭಾಗದ ಜನ ಗ್ಲೋಬಲ್ ಆಗಬೇಕು, ಪ್ರಪಂಚದಾದ್ಯಂತ ಹೆಸರು ಮಾಡ್ತಕ್ಕಂಥದ್ದು ನಮ್ಮ ಭಾಗದ ಜನಕ್ಕೆ ಅವಕಾಶ ಸಿಗಬೇಕು ಅಂದರೆ ಇಂಗ್ಲೀಷ್ ಕಲಿಕೆ ತುಂಬ ಮುಖ್ಯ ಅನ್ನೋದನ್ನು ಅವರು ಗ್ರಹಿಸಿದರು. ಅದರ ಒಂದು ಉದ್ದೇಶದಲ್ಲೇ 1995ರಲ್ಲಿ ಈ ಒಂದು KV ಇಂಗ್ಲೀಷ್ ಸ್ಕೂಲ್ ಅನ್ನೋದನ್ನು ಪ್ರಾರಂಭ ಮಾಡ್ತಾರೆ. ಈ ಭಾಗದಲ್ಲಿ ನಾವು ಒಂದು ರೀತಿ ನೋಡಿದ್ರೆ ನಮ್ಮ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸುತ್ತಮುತ್ತಲಿನ 70 ಹಳ್ಳಿಗಳಿಂದ ಬರ್ತಾರೆ. ನಗರ ಭಾಗದಿಂದ ಒಂದು 50% ಬಂದರೆ ಇನ್ನು ಉಳಿದ 50% ನಮಗೆ ಹಳ್ಳಿಗಾಡಿನಿಂದ ಬರ್ತಕ್ಕಂಥದ್ದೇನೆ. ಸೊ ಆ ಎಲ್ಲ ಮಕ್ಕಳು ಸಹ ಇವತ್ತು ತುಂಬ ಒಳ್ಳೆ ರೀತಿಯಲ್ಲಿ ಇಲ್ಲಿ ಇಂಗ್ಲೀಷಲ್ಲಿ ಹೇಳೋದಾದರೆ ದೇ ಆರ್ ಗೆಟಿಂಗ್ ನರ್ಚರ್ಡ್. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್? ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಓದಿ ಹೋಗಿದ್ದಾರೆ ಅಂತ ಹೇಳಿ? ಈಗ ಹಾಲಿ ನಮ್ಮಲ್ಲಿ 1366 ಜನ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಈಗ 3 ವಿಭಾಗಗಳಿದೆ. ಒಂದು ಪ್ಲೇ ಸ್ಕೂಲ್ ಮತ್ತು LKG ಮತ್ತು UKG. ಸೊ ಇದನ್ನು ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಈ ಮಕ್ಕಳಿಗೆ ಅಡಿಪಾಯ ಬೀಳ್ತಕ್ಕಂಥ ಸಂದರ್ಭ ಇದು. ಸೊ ಇದು ಇನ್ನೂ ಒಳ್ಳೆ ರೀತಿಯಲ್ಲಿ ಸಿಗಬೇಕು ಅಂತ 2011ರಲ್ಲಿ ಈ ಡೆನ್ಮಾರ್ಕ್ ಮೂಲ ಇರತಕ್ಕಂತಹ ಒಂದು ಯೂರೋ ಕಿಡ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಫ್ರಾಂಚೈಸಿ ತಗೋತೀವಿ. ಸೊ ಇಲ್ಲಿ ಅವತ್ತಿನಿಂದ ಸಹ ಇವತ್ತಿಗೂ ಸಹ ಅವರಿಗೆ ಪ್ರತಿನಿತ್ಯ ಯಾವ ರೀತಿ ಪಠ್ಯಕ್ರಮ ಅನುಸರಣೆ ಆಗಬೇಕು, ಯಾವ ರೀತಿ ಮಕ್ಕಳ ಜೊತೆ ವ್ಯವಹರಿಸಬೇಕು, ಪ್ರತಿ ವರ್ಷ ಯಾವ ರೀತಿ ಹೊಸತನ್ನು ಸೇರ್ಪಡಿಸ್ಬೇಕು ಅನ್ನೋದನ್ನು ಡೆನ್ಮಾರ್ಕ್ ಮೂಲದವರೇ ಒಂದು ರಿಸರ್ಚ್ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಅದಾದ ನಂತರ ಕ್ರಿಸಾಲಿಸ್ ಅಂತಕ್ಕಂಥ ಒಂದು ಸಂಸ್ಥೆ ಜೊತೆ ನಾವು ಸಂಯೋಜನೆ ಮಾಡ್ಕೊಂಡಿದ್ದೀವಿ. 1ರಿಂದ 4ನೇ ತರಗತಿವರೆಗೂ ವಿದ್ಯಾರ್ಥಿಗಳಿಗೆ ಈ ಕ್ರಿಸಾಲಿಸ್ನವರು ಮತ್ತು ಕರಡಿಪಾತ್ ಎಂಬತಕ್ಕಂಥ ಒಂದು ಸಂಸ್ಥೆಯವರು ನಮಗೆ ಒಂದಷ್ಟು ಇಂಗ್ಲೀಷ್ ಮತ್ತು ಸಿಂಪಲ್ ಮ್ಯಾಥ್ಸ್ ಆ್ಯಂಡ್ ಸಿಂಪಲ್ ಸೈನ್ಸ್ನ ಈ ನಮ್ಮ ಉದ್ದೇಶ ಏನು ಅಂತಂದರೆ 3ನೇ ಕ್ಲಾಸ್ ಯಾವ ಮಗು ಪಾಸಾಗಿ ಮುಂದೆ ಬರ್ತಾರೆ ಪ್ರತಿ ಮಗು ಸಹ ಕನಿಷ್ಠ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಓದಿ ಬರಿತಕ್ಕಂಥ ಒಂದು ಸ್ಥಿತಿಗೆ ತಲುಪಿರಬೇಕು. ಸಿಂಪಲ್ ಮ್ಯಾಥ್ಸ್ ಅದನ್ನು ಈಸಿಯಾಗಿ ಮಾಡ್ತಕ್ಕಂಥ ಒಂದು ಹಂತಕ್ಕೆ ತಲುಪಿರಬೇಕು. ಸೈನ್ಸ್ ಬಗ್ಗೆ ಅವರಿಗೆ ಬೇಸಿಕ್ ಸೈನ್ಸ್ ಏನಿದೆ ಅದು ಅವರಿಗೆ ತಿಳಿದಿರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಕ್ರಿಸಾಲಿಸ್ ಮತ್ತು ಕರಡಿಪಾತ್ ಇವರ ಒಂದು ಸಂಘಟನೆಯೊಂದಿಗೆ ಇನ್ನೂ ಅನೇಕ ಸ್ಕೂಲ್ ಸಿನಿಮಾ ಅಂತ ಒಂದು ಮತ್ತು ರೆನಾಲ್ಡ್ಸ್ ಅವರ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಹ್ಯಾಂಡ್ ರೈಟಿಂಗ್ ವಿಚಾರದಲ್ಲಿ ನಾವು. ಸೊ ಈ ರೀತಿಯಾಗಿ ಬೇರೆ ಬೇರೆ ವಿಶ್ವಮಾನ್ಯದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಸಂಸ್ಥೆಗಳನ್ನು ಈ ಹಳ್ಳಿಗಾಡಿನ ಭಾಗಕ್ಕೆ ತಂದು ಅದರ ಮುಖಾಂತರ ಈ ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ
ಒಂದು ಒಳ್ಳೆ ರೀತಿಯಲ್ಲಿ ನಾವು ವಿದ್ಯೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ತುಂಬ ಮಕ್ಕಳು ಇಲ್ಲಿ ಓದಿದಂಥ ಮಕ್ಕಳು ತುಂಬ ಮಕ್ಕಳು ಈಗಾಗಲೇ ಡಾಕ್ಟರ್ಸ್, ಇಂಜಿನಿಯರ್ಸ್, IAS, IPS ಆಫೀಸರ್ಸ್ ಆಗಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ. ಶ್ರೀ KV ಆಂಗ್ಲ ಶಾಲೆ ಸುತ್ತಮುತ್ತಲಿನ ಹಲವಾರು ಗ್ರಾಮಾಂತರ ಪ್ರದೇಶಗಳಿಂದ ನಮ್ಮ ಶಾಲೆಗೆ ಮಕ್ಕಳು ಬರುತ್ತಿದ್ದಾರೆ. ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ತಾಂತ್ರಿಕ ಕ್ಷೇತ್ರದಲ್ಲಿ ಸಾವಿರಾರು ಮಕ್ಕಳು ಉನ್ನತ ಶಿಖರಕ್ಕೆ ಏರಿ ತಮ್ಮದೇ ಆದ ಒಂದು ಸ್ಥಾನವನ್ನು ಗಳಿಸಿಕೊಳ್ಳಲು ಈ ಒಂದು ನಮ್ಮ ಶ್ರೀ KV ಆಂಗ್ಲ ಶಾಲೆ ತಳಹದಿಯಾಗಿದೆ. ಇಷ್ಟೇ ಅಲ್ಲದೆ ಈ ಒಂದು ನಮ್ಮ ಶಾಲೆ ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕ್ರೀಡಾ ಕ್ಷೇತ್ರಗಳಲ್ಲಿಯೂ ಕೂಡ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಎಲ್ಲ ಒಂದು ರೀತಿಯ ಸೌಕರ್ಯಗಳನ್ನು ಒದಗಿಸಿ ಇಡೀ ಒಂದು ನಮ್ಮ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿಯೇ ಉನ್ನತ ಮಟ್ಟದ ಸ್ಥಾನವನ್ನು ಗಳಿಸಲು ಕಾರಣವಾಗಿದೆ. I have been working here since 2006 and I am really thankful to our beloved chairman for giving me this opportunity to serve the students and in imparting education. And also great thanks to our beloved CVV who definitely has chosen the path less travelled by. And also he was not a man of profit minded. He wanted to see there is a change in society by imparting knowledge. The best way he has selected is establishing education institutions. That is the reason great CVV is called as the man who brought education to Chikbalapur, or the man who made Chikbalapur the center of knowledge. ಶ್ರೀ KV ಆಂಗ್ಲ ಶಾಲೆಯಲ್ಲಿ 25 ವರ್ಷಗಳಿಂದ ಕೆಲಸನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯೂರೋ ಕಿಡ್ಸ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಕೋಆರ್ಡಿನೇಟರ್ ಆಗಿ. ಇಲ್ಲಿ ಏನಂತಂದರೆ ಯೂರೋ ಕಿಡ್ಸ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಚೇರ್ಮನ್ ಸರ್ KV ನವೀನ್ ಕಿರಣ್ ರವರು. ಇದರಲ್ಲಿ ಏನಂತಂದರೆ ಇದು ವಿಭಿನ್ನವಾದ ಮಕ್ಕಳಿಗೋಸ್ಕರ ಮಾಡಿರೋ ಅಂಥ ಕೆರಿಕ್ಯುಲಮ್ ಇದು. ಒಬ್ಬ ಅಲ್ಪಸಂಖ್ಯಾತ ಸಮುದಾಯದವರು ಒಂದು 27 ವರ್ಷ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಅದು ನಮ್ಮ ಚೇರ್ಮನ್ ಅವರ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗಿರುತ್ತೆ. KV ಇಂಗ್ಲೀಷ್ ಸ್ಕೂಲ್ ಅಂದರೆ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರು ಗಳಿಸ್ಕೊಂಡಿದೆ. ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್. 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಯಾವ ರೀತಿಯಾದಂಥ ಎಜುಕೇಷನ್, ಯಾವ ರೀತಿಯಾದಂಥ ಫೆಸಿಲಿಟೀಸ್ ಇದೆ ಸರ್? ನಮಗೆ ಒಂದಮ್ಮ ಈಗ ICSE ಅವ್ರ ಬೇಸಿಕ್ ಕನ್ಸರ್ನೇ ಇಂಗ್ಲೀಷ್. ತುಂಬ ಇಂಪಾರ್ಟೆನ್ಸ್ ಕೊಡೋದು ಇಂಗ್ಲೀಷ್, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಸೊ ಇವತ್ತು ಏನು ನೀಟು, ಕಾಂಪಿಟೇಟಿವ್ ಎಕ್ಸಾಮ್ಸು ಇವತ್ತು ಎಲ್ಲ ಬರ್ತಾ ಇದೆ. ಆದರೆ ಇದನ್ನು ಸುಮಾರು ವರ್ಷಗಳ ಮುಂಚೆನೇ ICSE ಅದನ್ನು ಮನಗಂಡು ಮಕ್ಕಳನ್ನು ನಾವು ಈ ಮಟ್ಟಕ್ಕೆ ನಾವು ಬೆಳೆಸಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅವರು ಅಪ್ರೋಚ್ ಮಾಡಬೇಕು. ಏನು ಈಗ ನಮ್ಮಲ್ಲಿ ನೀಟ್ ಬಗ್ಗೆ ಈಗ ಕಳೆದ ಒಂದು 10 ವರ್ಷದಿಂದ ಅವಗಾಹನೆ ಜಾಸ್ತಿ ಆಗಿದೆ. ಆದರೆ ICSE ಸಿಲೆಬಸ್ಸೇ ಒಂದು ರೀತಿ ಯಾವ ರೀತಿ ಇರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಕ್ಕಂಥದ್ದು ಅತಿ ಹೆಚ್ಚು ಕ್ಲಿಷ್ಟಕರವಾದಂತಹ ಸಿಲೆಬಸ್ ಯಾವುದಾದ್ರೂ ಇದ್ದರೆ ಅದು ICSE ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಎಲ್ಲೋ ಒಂದು ಕಡೆ 5ನೇ ಕ್ಲಾಸ್ವರೆಗೂ ಸಹ ತುಂಬ ಸುನಾಯಾಸವಾಗಿ ಬರ್ತಾರೆ, ಯಾಕೆಂದರೆ ಹೆಚ್ಚು ಒತ್ತಡ ಕೊಟ್ಟಿರಲ್ಲ ನಾವು ಅವರಿಗೆ. ಸೊ ಆದರೆ 5ನೇ ಕ್ಲಾಸ್ ಆದಮೇಲೆ ನಿಜವಾದ ವಿಷಯಗಳು ಅಲ್ಲಿ ಇಂಟ್ರಡ್ಯೂಸ್ ಆಗ್ತಕ್ಕಂಥದ್ದು. 6ನೇ ಕ್ಲಾಸ್ ಆದ ನಂತರ ಅವರಿಗೆ ಏನು ಬರೀ ಬೇಸಿಕ್ ಸೈನ್ಸ್ ಅಥವಾ ಮ್ಯಾಥ್ಸ್ ಅಂತ ಇದ್ದಿದ್ದು ಅಲ್ಲಿಂದ ಮುಂದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಸೆಪ್ರೇಟ್ ಆಗ್ತದೆ. ಸೋಷಿಯಲ್ಸಲ್ಲಿ ಜಿಯೋಗ್ರಫಿ, ಸಿವಿಕ್ಸ್ ಆ್ಯಂಡ್ ಹಿಸ್ಟ್ರಿ ಅಂತ ಸೆಪ್ರೇಟ್ ಆಗ್ತದೆ. ನಂತರ ಅಲ್ಲಿ ಮಾರಲ್ ಸೈನ್ಸ್ ಅಂತ ಒಂದನ್ನು ನಾವು ತಂದಿದ್ದೀವಿ ನಾವು. ಯಾಕೆ ಅಂತಂದರೆ ಈಗಿನ ಕಾಲದ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ವ್ಯಾಲ್ಯೂ ಸಿಸ್ಟಮ್ ಅನ್ನೋದನ್ನು ನಾವು ಇನ್ಕ್ಲೂಡ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇನ್ನು 9, 10 ಬಂದಾಗ ಅವರಿಗೆ ಸಂಪೂರ್ಣವಾಗಿ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಕೇವಲ ಜುಲೈ ಅಥವಾ ಆಗಸ್ಟ್ ತಿಂಗಳವರೆಗೂ ಮಾತ್ರನೇ ಅವರಿಗೆ ಸೀಮಿತ ಇಟ್ಟು ನಂತರದಲ್ಲಿ ಸಂಪೂರ್ಣವಾಗಿ ಅವರ ವಿದ್ಯಾಭ್ಯಾಸದ ಬಗ್ಗೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೇವೆ.
ನಾನು ಕೇಳ್ಪಟ್ಟೆ ಸರ್, ಡೇ 1 ಅಂದರೆ ಇನ್ಸ್ಟಿಟ್ಯೂಷನ್ ಆರಂಭ ಆದಾಗಿನಿಂದ ಇದುವರೆಗೂ 100% ರಿಸಲ್ಟ್ ತೆಗೆದುಕೊಳ್ತಾ ಇದೆ ಈ ಶಿಕ್ಷಣ ಸಂಸ್ಥೆ 10th ಸ್ಟ್ಯಾಂಡರ್ಡಲ್ಲಿ ಅಂತ ಹೇಳಿ. ಹೇಗೆ ಸಾಧ್ಯ ಸರ್? ಎಷ್ಟು ಎಫರ್ಟ್ ಹಾಕ್ತಾ ಇದೆ ನಿಮ್ಮ ಟೀಮ್ ಇದ್ರ ಬಗ್ಗೆ? ನೋಡಿ, ನಮ್ಮಲ್ಲಿ ಒಂದು 3-4 ವಿಚಾರಗಳನ್ನು ನಾವು ಮಾಡ್ತೇವಮ್ಮ. ಒಂದು 10ನೇ ತರಗತಿ ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅವರಲ್ಲಿ ಕೆಲವರನ್ನು ಗುರುತಿಸ್ತೇವೆ. ಇವರು ಸ್ವಲ್ಪ ಸ್ಲೋ ಲರ್ನರ್ಸ್ ಅಂತ ಗುರುತಿಸಿ ಅವರಿಗೆ ನಾವು ನಮ್ಮಲ್ಲೇ ವಾಸ ಇರಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅವರು ಇಲ್ಲೇ ಇದ್ದು ಸೊ ಅವರಿಗೆ ಬೇರೆ ರೀತಿಯಾದಂಥ ಒಂದು ಟೈಮ್ ಟೇಬಲ್, ಅಂದರೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಅವರಿಗೆ ಸೆಪ್ರೇಟ್ ಟೈಮ್ ಟೇಬಲನ್ನು ಮಾಡಿ ಅವರನ್ನು ಇಲ್ಲೇ ಇರಿಸಿ ಅವರನ್ನು ನಾವು 10ನೇ ತರಗತಿ ಪರೀಕ್ಷೆಗಳಿಗೆ ತಯಾರು ಮಾಡ್ತಕ್ಕಂಥ ರೀತಿ ಒಂದಾಗ್ತದೆ. ಎರಡನೇದನ್ನು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ 1 ಅಥವಾ 2 ವಿದ್ಯಾರ್ಥಿಗಳನ್ನು ದತ್ತು ಕೊಡೋದು ಅಂತ ನಾವು ಹೇಳ್ತೇವೆ. ಈ 10ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಶಿಕ್ಷಕರಿಗೆ ದತ್ತು ಕೊಡೋದು ಅಂತ ಮಾಡ್ತೀವಿ ನಾವು. ಆ ದತ್ತು ತೆಗೆದುಕೊಂಡಂತಹ ಶಿಕ್ಷಕರ ಕೆಲಸ ಏನಾಗ್ತದೆ ಅಂತಂದರೆ, ಪ್ರತಿನಿತ್ಯ ಏನು ಶಾಲಾ ಸಮಯ ಇರ್ತದೆ ಅದು ಬಿಟ್ಟು ಕನಿಷ್ಠ ಅರ್ಧ ಗಂಟೆ ಆ ಶಿಕ್ಷಕರ ಜೊತೆ ಸಮಯವನ್ನು ಕಳಿಬೇಕು. ಆ ವಿದ್ಯಾರ್ಥಿ ಏನು ಆವತ್ತಿನ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದಾರಾ ಇಲ್ವಾ, ನೋಟ್ಸ್ ಕಂಪ್ಲೀಟ್ ಮಾಡಿದಾರಾ ಇಲ್ವಾ, ಮತ್ತು ಎವ್ರಿ ಯೂನಿಟ್ ಟೆಸ್ಟ್ ಅಥವಾ ಮಂತ್ಲಿ ಟೆಸ್ಟ್ಗಳಲ್ಲಿ ಅವರ ಒಂದು ಭಾಗವಹಿಸುವಿಕೆ ಯಾವ ರೀತಿ ಇದೆ ಮತ್ತು ಅವರ ಅಂಕ ಪಡ್ಕೊಂಡಿರ್ತಕ್ಕಂಥ ರೀತಿ ಯಾವ ರೀತಿ ಇದೆ, ಒಂದು ವೇಳೆ ಕಮ್ಮಿ ಆಗಿದ್ದರೆ ಏನು ಕಾರಣಗಳು, ಮತ್ತು ವರ್ಷದಲ್ಲಿ ಈ ದತ್ತು ತೆಗೆದುಕೊಂಡಿರ್ತಕ್ಕಂಥ ಶಿಕ್ಷಕರು ಯಾರಿರ್ತಾರೆ ಇವರು ಮನೆ ಭೇಟಿಯನ್ನು ಕನಿಷ್ಠ 3 ಬಾರಿ ಮಾಡಲೇಬೇಕಾಗ್ತದೆ. ಸೊ ಮನೆಯಲ್ಲಿ ವಾತಾವರಣದಿಂದ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಥವಾ ಅಲ್ಲಿ ಅವರಿಗೆ ಸಿಗಬೇಕಾದಂತಹ ಅವಕಾಶಗಳು ಅಥವಾ ಓದಲಿಕ್ಕೆ ಇರಬೇಕಾದಂಥ ವಾತಾವರಣ ಇಲ್ವಾ, ಸೊ ಅಲ್ಲೂ ಸಹ ಏನಾದರೂ ನಾವು ಮಾಡಲಿಕ್ಕೆ ಆಗ್ತದಾ, ಅಥವಾ ಪೋಷಕರನ್ನು ಮಾತನಾಡಿದಾಗ ನಮ್ಮಲ್ಲಿ ಶಿಕ್ಷಕರಿಂದ ಅವ್ರಿಗೆ ಇನ್ನೇನಾದರೂ ಹೆಚ್ಚು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತದಾ ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾಗಿ ನಾವು ಪ್ರಾರಂಭವಾದಾಗಲಿಂದನೂ ಅಂದರೆ 2004ನೇ ಇಸ್ವಿನಲ್ಲಿ ನಾವು ಮೊದಲಿಗೆ ICSE ಪರೀಕ್ಷೆಯನ್ನು ನಮ್ಮ ವಿದ್ಯಾರ್ಥಿಗಳು ಕೇವಲ 28 ಜನ ಮಾತ್ರ ತಗೋತಾರೆ. ಆದರೆ ಇವತ್ತು 97 ಜನ ಈ ಬಾರಿ SSLC ಎಕ್ಸಾಮಿಗೆ ಪರೀಕ್ಷೆಯನ್ನು ತಗೋತಾ ಇದ್ದಾರೆ. ಪ್ರತಿ ವರ್ಷ 80, 90, 100 ಜನ SSLCಗೆ ಕೂತ್ಕೋತಾ ಇದ್ದಾರೆ. ನಮ್ಮಲ್ಲಿ 2011ರವರೆಗೂ ಪ್ರತಿ ವಿದ್ಯಾರ್ಥಿ ಯಾರ್ಯಾರು SSLC ಪರೀಕ್ಷೆಗೆ ಕೂತಿರ್ತಾರೆ ಅವರೆಲ್ಲರೂ ಸಹ ಫಸ್ಟ್ ಕ್ಲಾಸಿಂದನೇ ಪಾಸ್ ಆಗಿರ್ತಾರೆ. ಫಸ್ಟ್ ಕ್ಲಾಸಿಗೆ ಕಮ್ಮಿ ಪಾಸ್ ಆಗೋದೇ ಇಲ್ಲ. ಅದಾದ ನಂತರ ಈಗ ಸ್ವಲ್ಪ ವಿದ್ಯಾಭ್ಯಾಸ ಮಕ್ಕಳಲ್ಲಿ ಕಲಿಕಾ ಪ್ರಕ್ರಿಯೆ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಆದರೂ ಸಹ ಇವತ್ತಿನವರೆಗೂ ನಮ್ಮ ಶಾಲೆಯಲ್ಲಿ ಸುಮಾರು 4,000 ಜನ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಯಾರು ಒಬ್ಬರು ಸಹ ಇದುವರೆಗೂ ಫೇಲ್ ಆಗಿಲ್ಲ. ನಿಮ್ಮ ಶಿಕ್ಷಣ ಸಂಸ್ಥೆಯ ಗುಣಮಟ್ಟ ಏನು ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ಬಹಳ ಹೆಮ್ಮೆಯಿಂದ ಮಾತನ್ನು ಹೇಳ್ತಾ ಇದ್ರಿ, ಯಾಕಂದರೆ ನಿಮ್ಮ ಟೀಮ್ನ, ನಿಮ್ಮ ಇಡೀ ಶಿಕ್ಷಣ ಸಂಸ್ಥೆಯ ಎಫರ್ಟ್ ಆ ಥರ ಇದೆ. ಶಿಕ್ಷಣ ಯಾವ ರೀತಿಯಾಗಿ ನೀಡಲಾಗುತ್ತೆ ಅನ್ನೋದನ್ನು ಹೇಳಿದ್ರಿ. ಎಜುಕೇಷನ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಬಂದರೆ ಈ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನೆಲ್ಲ ಇದೆ ಸರ್ ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ? ಸೊ ನಮ್ಮಲ್ಲಿ ಇವತ್ತೇನಾಗಿದೆ, ಶಿಕ್ಷಕರು 20-25 ವರ್ಷದಿಂದ ಯಾರೂ ಸಹ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಈಗ ನಮ್ಮಲ್ಲಿ ತಂತ್ರಜ್ಞಾನವನ್ನು ಅಳವಡಿಸೋದನ್ನು ನಾವು 2003ರಿಂದನೇ ಪ್ರಾರಂಭ ಮಾಡ್ತೀವಿ ನಾವು. ಸೊ ಮೊದಲಿಗೆ ಎಡುಕಾಂಪ್ ಅಂತ ಒಂದು ಸಂಸ್ಥೆ ಏನು ಮಕ್ಕಳಿಗೆ ಸ್ಮಾರ್ಟ್ ಬೋರ್ಡ್ ಟೆಕ್ನಾಲಜಿ ಅಂತ ತಂದು ಅದರಲ್ಲಿ ಒಂದಷ್ಟು ಚಾಪ್ಟರ್ಸನ್ನು ಅಂದರೆ ವಿಷಯಗಳನ್ನು ಚಾಪ್ಟರ್ಸನ್ನು ವಿಡಿಯೋ ಕಂಟೆಂಟ್ ಥರ ಮಾಡಿ ಮಕ್ಕಳಿಗೆ ತೋರಿಸ್ತಕ್ಕಂಥದ್ದನ್ನು ಎಡುಕಾಂಪ್ನವರು 2004ರಲ್ಲಿ ಪ್ರಾರಂಭ ಆಗ್ತಾರೆ. ಕಾರಣಾಂತರಗಳಿಂದ 2012ರಲ್ಲಿ ಆ ಸಂಸ್ಥೆ ಮುಚ್ಚಿ ಹೋಗುತ್ತೆ. ನಂತರ ನಾವು ಟೀಚ್ ನೆಕ್ಸ್ಟ್ ಅಂತ ಒಂದು ಸಂಸ್ಥೆ ಜೊತೆ ಒಡಂಬಡಿಕೆಯನ್ನು ಮಾಡ್ಕೋತೇವೆ. ಅವರು ಈಗ ನಮ್ಮಲ್ಲಿ ಒಂದು 7 ಕ್ಲಾಸ್ ರೂಮ್ಗಳನ್ನು ಸ್ಮಾರ್ಟ್ ಬೋರ್ಡ್ ಅಂದರೆ ನಾವು ಏನು ಅಂದರೆ 8, 9, 10 ತರಗತಿಗಳನ್ನು ಈ ತರಗತಿಗಳಿಗೆ ಸ್ಮಾರ್ಟ್ ಬೋರ್ಡನ್ನು ನಾವು ಸಂಪೂರ್ಣವಾಗಿ ಅಳವಡಿಸಿದ್ದೇವೆ. ಹಾಗಾಗಿ 40 ಸಿಸ್ಟಮ್ಗಳಿರ್ತಕ್ಕಂಥ ಒಂದು ಕಂಪ್ಯೂಟರ್ ಲ್ಯಾಬ್ ಆಗ್ಬೋದು. ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ನಾವು ಈಗಾಗಲೇ C+ ಮತ್ತು C++ ಲ್ಯಾಂಗ್ವೇಜನ್ನು ಸಹ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಈ ಬಾರಿ ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಒಂದಷ್ಟು ಈ ಜವಳಿ ಅಂಗಡಿಗಳು ಅಂತ ಹೇಳ್ತೀವಿ ನಾವು, ಅಂದರೆ ಪ್ರಾವಿಷನಲ್ ಸ್ಟೋರ್ಸ್ ಅಂತ. ಅವರ ಒಂದು ಬಿಸ್ನೆಸ್ಸನ್ನು ಆಟೋಮೇಷನ್ ಪ್ರಾಜೆಕ್ಟ್ ನಮ್ಮ SSLC ವಿದ್ಯಾರ್ಥಿಗಳು ಇದನ್ನು ಈಗ ಟೇಕಪ್ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು 2 ತಿಂಗಳು ಅಥವಾ 3 ತಿಂಗಳೊಳಗಡೆ ಅದರ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ನೀಡಬಲ್ಲೆ ನಾನು. ಈ ರೀತಿಯಾಗಿ ನಾವು ಯಾಕೆಂತಂದರೆ 10ನೇ ಕ್ಲಾಸು ತರಗತಿ ಆದ ನಂತರ ವಿದ್ಯಾರ್ಥಿಗಳು
ಅವರ ಮುಂದಿನ ಆಯ್ಕೆಗಳು ಅವರಿಗೆ ಸ್ಪಷ್ಟತೆ ಇರಬೇಕು. One thing, they call us the activity school. The reason is we have so many curricular and co-curricular activities. If one comes into my office and sees, you will see a lot of cups and a lot of trophies, and all this is possible. We have filled it, and we have even got it kept in different places, and the reason is the children, the teachers all work together to ensure that in whatever they do, they put in their best. Today, sitting over here, I would like to mention a point that our children have gone to great heights. ICSE ಬಗ್ಗೆ ಒಂದು ಪರ್ಸೆಪ್ಷನ್ ಏನು ಅಂದರೆ ಸರ್, ವಿದ್ಯಾರ್ಥಿಗಳಿಗೆ ಬರೀ ಓದು 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 ಇಷ್ಟು ಮಾತ್ರ ಇರುತ್ತೆ ಅಂಥೇಳಿ. ಬಟ್ ನಿಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಕೇಳಿದ್ದೇನು ಅಂದರೆ, ಓದನ್ನು ಬಿಟ್ಟು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಬಂದರೆ ಅಲ್ಲೂ ಕೂಡ ದೊಡ್ಡ ಮಟ್ಟದ ಸಾಧನೆಯನ್ನು ನಿಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂಥೇಳಿ. ಅದನ್ನು ತಿಳಿಸ್ಕೊಡ್ಬಹುದಾ ನಮ್ಮ ವೀಕ್ಷಕರಿಗೆ? ನಮ್ಮಲ್ಲಿ ಕ್ರೀಡೆಗಳಿಗೆ ತುಂಬ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತೇವೆ ನಾವು. ಸೊ ಅದೇ ರೀತಿ ನಮ್ಮಲ್ಲಿ ಕಬಡ್ಡಿ ನೋಡಿ, ಈ ಬಾರಿ ನಡೆದಂತಹ ರಾಷ್ಟ್ರ ಮಟ್ಟದ ICSE ಕ್ರೀಡಾಕೂಟ, ಈ ಕ್ರೀಡಾಕೂಟದಲ್ಲಿ ನಮ್ಮ ಮಹಿಳೆಯರ ವಿಭಾಗ ಮೊದಲನೇ ಸ್ಥಾನವನ್ನು ಪಡ್ಕೊಳ್ತದೆ. ಇದು ಅಹಮದಾಬಾದ್ನಲ್ಲಿ ನಡೆದಂತಹ ಕ್ರೀಡಾಕೂಟ ಇದು. ಮತ್ತು ನಮ್ಮಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟದ 2 ಕ್ರೀಡಾಕೂಟಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಅದು ಪ್ರತಿ ವರ್ಷ, ಒಂದು ವರ್ಷ ನಮಗೆ ಖೋ ಖೋ ಕೊಡ್ತಾರೆ, ಇನ್ನೊಂದು ವರ್ಷ ವಾಲಿಬಾಲ್ ಕೊಡ್ತಾರೆ, ಒಂದು ವರ್ಷ ಕಬಡ್ಡಿ ಕೊಡ್ತಾರೆ, ಅಥ್ಲೆಟಿಕ್ಸ್ ಕೊಡ್ತಾರೆ. ಈ ರೀತಿ ಅದು ರೊಟೇಷನ್ ಪದ್ಧತಿನಲ್ಲಿ ನಮಗೆ ಕೊಡ್ತಾರೆ. ಇದಲ್ಲದೆ ಸಂಗೀತ ಮತ್ತು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕನ್ನು ನಮ್ಮಲ್ಲಿ 3 ಜನ ಶಿಕ್ಷಕರನ್ನು ನಾವು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕಿಗೆ ಇಟ್ಟಿದ್ದೀವಿ. ನಮ್ಮ ಶಾಲಾ ವಾರ್ಷಿಕೋತ್ಸವ ತುಂಬ ಅದ್ಧೂರಿಯಾಗಿ ನಡೀತದೆ. ಅದು ಕನಿಷ್ಠ ಒಂದು 5,000 to 6,000 ಜನ ಪ್ರೇಕ್ಷಕರು ಬಂದು ನೋಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ಒಂದು ಸಾಂಸ್ಕೃತಿಕ ಹಬ್ಬವಾಗಿ ಪೋಷಕರು ಮತ್ತು ಇನ್ನಿತರೆ ಎಲ್ಲರೂ ಬಂದು ಸಹ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ. ವರ್ಷಕ್ಕೆ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಚಿತವಾಗಿ ಶಿಕ್ಷಣ ಪಡೀತಿದ್ದಾರೆ. ತುಂಬ ಜನ ಡಿಸ್ಕೌಂಟನ್ನು ಪಡ್ಕೊಳ್ತಾರೆ ಅಂಥೇಳಿ. ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳಬಹುದಾ? ಅದರಲ್ಲೂ ನೀವು ಮಾನವೀಯತೆಯನ್ನು ತೋರಿಸ್ತಾ ಇದ್ದೀರಿ, ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ವಿವರಿಸಬಹುದಾ ಸರ್? ನಮ್ಮಲ್ಲಿ ಶಾಲೆ ಇರ್ತಕ್ಕಂಥದ್ದೇ ಒಂದು ಹಳ್ಳಿಗಾಡಿನ ಪ್ರದೇಶ. ನಾನು ಆಗಲೇ ಹೇಳಿದಾಗೆ ನಮಗೆ ಫೀಸ್ ಅನ್ನೋದು ಶಾಲೆ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ನಮಗೆ. ಅದರಿಂದ ಲಾಭ ಮಾಡುವಂಥ ಉದ್ದೇಶ ನಮ್ಮದಿಲ್ಲ. ಯಾಕೆ ಅಂತಂದರೆ ನಮ್ಮನ್ನು ಬೆಳೆಸಿರ್ತಕ್ಕಂಥ CV ವೆಂಕಟರಾಯಪ್ಪನವರು ಇದು ಒಂದು ಸೇವೆಯಾಗಿ ಇದನ್ನು ಪರಿಗಣಿಸಿದ್ದಾರೆ ವಿನಃ ನಾವು ಯಾವುದಕ್ಕೆಂದರೆ ಇವತ್ತು ಬೆಂಗಳೂರಿನಲ್ಲಿ ನೀವು ಯಾವುದೇ ಒಂದು ICSE ಶಾಲೆಗೆ ಹೋಗಿ ನನಗೆ ತಿಳಿದಾಗೆ 1 ಲಕ್ಷಕ್ಕೆ ಕಮ್ಮಿ ಅಂತೂ ಫೀಸ್ ಎಲ್ಲೂ ಇಲ್ಲ. ಸೊ ನಮ್ಮಲ್ಲಿ ಇವತ್ತು ನಾವು 50,000ದಿಂದ 70,000 ಒಳಗಡೆ ನಾವು ಫೀಸನ್ನು ಮಾಡಿದ್ದೇವೆ ನಾವು. ಅದರಲ್ಲೂ ಸಹ ಸಾಕಷ್ಟು ನಮ್ಮಲ್ಲಿ ಕೋವಿಡ್ನಲ್ಲಿ ನಿಧನ ಹೊಂದಿರತಕ್ಕಂಥ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಭಾಗದ ಎಲ್ಲ ಹಳ್ಳಿಗಳಲ್ಲೂ ಸಹ ಯಾರಾದರೂ ಪೋಷಕರು ನಿಧನ ಹೊಂದಿದ್ರೆ ಆ ಮಕ್ಕಳಿಗೆ ನಾವು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ನಂತರ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಮುಖಾಂತರ ಬಂದು ಇವರಿಗೆ ಅವಶ್ಯಕತೆ ಇದೆ ಪ್ರೋತ್ಸಾಹ ಅಂತ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾವು ಫೀಸನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ. 10% ರಿಯಾಯಿತಿಯಿಂದ ಹಿಡಿದು ಸಂಪೂರ್ಣ ರಿಯಾಯಿತಿ ಕೊಡ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಇವತ್ತು ಬೇರೆ ದೇಶಗಳಲ್ಲಿ ಹೋದಾಗ ನನ್ನನ್ನು ಬಂದು ಸರ್ ನಾವು ನಿಮ್ಮ ಶಾಲೆಯಲ್ಲಿ ಓದಿದ್ದು ಅಂತ ಭೇಟಿ ಆಗ್ತಾರಲ್ಲ, ಆ ಕ್ಷಣದ ಒಂದು ತೃಪ್ತಿ ಮುಂದೆ ಫೀಸ್ ಈಸ್ ನಾಟ್ ಎ ಮ್ಯಾಟರ್ ಫಾರ್ ಅಸ್. ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಹೆಜ್ಜೆಯನ್ನು ಇಡ್ತಾ ಇರುವವರು ನವೀನ್ ಕಿರಣ್ ಅವರು. ಸರ್ ಹೇಳಬಹುದಾ ಮುಂದಿನ ನಿಮ್ಮ ಗುರಿಗಳ ಬಗ್ಗೆ ಅಥವಾ ನಿಮ್ಮ ಆಲೋಚನೆಗಳ ಬಗ್ಗೆ ತಿಳಿಸಬಹುದಾ ಅಂಥೇಳಿ? ರಾಜಕೀಯ ನನಗೆ ಅನಿವಾರ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ನಮ್ಮ ದಿವಂಗತ CV ವೆಂಕಟರಾಯಪ್ಪನವರು ಈ ಭಾಗದ ಜನರಿಗೆ ಒಂದು ಶಿಕ್ಷಣ ಭೀಷ್ಮರಾಗಿ ಅಭಿವೃದ್ಧಿ ಅನ್ನೋದನ್ನು ಈ ಭಾಗಕ್ಕೆ ನೋಡಿ, ನೀರಿನ ಹಾಹಾಕಾರ ಈಗಲೂ ಸಹ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಇದೆ. ಸೊ ಆ ಸಂದರ್ಭಕ್ಕೇ ಸರ್ ಎಂ ವಿಶ್ವೇಶ್ವರಯ್ಯರ ಮುಖಾಂತರ ಒಂದು ಜಕ್ಕಲಮಡುಗು ಸಿಲ್ಟ್ ಜಲಾಶಯವನ್ನು ತರೋದ್ರ ಮುಖಾಂತರ ಕುಡಿಯೋ ನೀರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು.
ಹಾಗಾಗಿ ರಾಜಕೀಯ ಅಂತಕ್ಕಂಥದ್ದು ನನಗೆ ಅನಿವಾರ್ಯವಾಗಿದೆ. ಯಾಕೆ ಅಂತಂದರೆ ಅವರ ಒಂದು ಹೆಸರನ್ನು ಉಳಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿಯಾಗಿದೆ. ಈ ಭಾಗದಲ್ಲಿ ಈಗಲೂ ಸಹ ನಾನು ರಾಜಕಾರಣ ನನ್ನ ಮನೆಯಲ್ಲಿದೆ, ನನ್ನ ಜೀವನದಲ್ಲಿ ಒಂದು ಅಂಗವಾಗಿ ನಿಂತಿದೆ. ಚಿಕ್ಕಬಳ್ಳಾಪುರದಂಥ ಪ್ರದೇಶದಲ್ಲಿ ICSE ಸಿಲೆಬಸನ್ನು ಮಾಡ್ತಾ ಇಂಥದ್ದೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಗೋಲ್ಡನ್ ಲೈಫ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.